ಮೈ ಶುಗರ್ ಸಂಸ್ಥೆ ಅಧ್ಯಕ್ಷ ಮತ್ತೊಂದು ಅವಾಂತರವನ್ನ ಮಾಡಿಕೊಂಡಿದ್ದಾನೆ. ಈ ಬಾರಿ ಏನು ಅವಾಂತರ ಮಾಡಿಕೊಂಡಿದ್ದಾನೆ ಅನ್ನೋದರ ಕುರಿತ ಡೀಟೇಲ್ಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮೈ ಶುಗರ್ ಸಂಸ್ಥೆಯ ಅಧ್ಯಕ್ಷನ ವಿರುದ್ಧ ಮತ್ತೊಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಮೈ ಶುಗರ್ ಅಧ್ಯಕ್ಷನ ವಿರುದ್ಧ ಶಾಲೆ ಮುಚ್ಚುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿದೆ ಈ ಒಂದು ಶಾಲೆ. ಮೈ ಶುಗರ್ನಲ್ಲಿರುವಂತಹ ಕಾರ್ಮಿಕರ ಮಕ್ಕಳಿಗಾಗಿ ನಿರ್ಮಾಣ ಆಗಿರುವಂತಹ ಶಾಲೆ ಇದು. ಮೈ ಶುಗರ್ನಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದೆ ಅನ್ನುವಂತಹ ಗಂಭೀರ ಆರೋಪಗಳು ಈ ಹಿಂದೆಯಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಮತ್ತೊಂದು ಅವಾಂತರ ಮಾಡಿಕೊಂಡಿದ್ದಾರೆ. ನೋಡಿ, ಮೈ ಶುಗರ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಗಂಗಾಧರ್ ಕಚೇರಿ ಪೀಠೋಪಕರಣ ದಾಖಲೆಗಳೆಲ್ಲವೂ ಕೂಡ ಇದೀಗ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಶಾಲೆಯನ್ನೇ ಕಚೇರಿಯಾಗಿ ಪರಿವರ್ತಿಸುವಂತಹ ಹುನ್ನಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗಂಗಾಧರ್ ವಿರುದ್ಧ ಶಾಲಾ ಹಳೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಶಾಲೆಯನ್ನ ಲೀಸ್ಗೆ ನೀಡೋದಕ್ಕೆ ಗಂಗಾಧರ್ ಹೊರಟಿದ್ರು. 1949ರಲ್ಲಿ ಆರಂಭ ಆಗಿರುವಂತಹ ಈ ಒಂದು ಮೈ ಶುಗರ್ ಶಾಲೆ ಈಗ ಗಂಗಾಧರ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಚೇರಿಯನ್ನ ಯಾಕೆ ಶಾಲೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮೈ ಶುಗರ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧವರು ನಡೆದುಕೊಳ್ತಾ ಇರುವಂತಹ ರೀತಿಗೆ ಇದೀಗ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಬೇರೆ ಯಾವುದೇ ರೀತಿಯಾದಂತಹ ಜಾಗಗಳು ಇರಲಿಲ್ವಾ? ಶಾಲೆಗೆ ಯಾಕೆ ಕಚೇರಿಯ ಪೀಠೋಪಕರಣಗಳು ಮತ್ತೆ ಈ ದಾಖಲೆಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ? ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ದಾಖಲೆಗಳನ್ನ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಅವ್ಯವಹಾರ ನಡೆದಿರುವಂತಹ ದಾಖಲೆಗಳನ್ನೇನಾದ್ರೂ ಶಾಲೆಯ ಭಾಗದಲ್ಲಿ ಇಟ್ಟುಕೊಂಡು ಅಥವಾ ಶಾಲೆಯ ಒಂದಷ್ಟು ಕಚೇರಿಗಳನ್ನ ಬಳಕೆ ಮಾಡಿಕೊಂಡು ಆ ಒಂದು ಫೈಲ್ಸ್ಗಳನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಶಾಲೆಯನ್ನೇ ಯಾಕೆ ಇವರು ಕಚೇರಿಯಾಗಿ ಪರಿವರ್ತಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಗಂಗಾಧರ್ ವಿರುದ್ಧ ಈ ಶಾಲೆಯಲ್ಲಿ ಓದಿದ್ರಲ್ಲ ಹಳೆ ವಿದ್ಯಾರ್ಥಿಗಳು, ಅವರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿಂದೆ ಶಾಲೆನ ಲೀಸ್ ಕೊಡ್ತೀನಿ ಅಂತ ಹೇಳಿ ಗಂಗಾಧರ್ ಅವರು ಹೊರಟಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಯಿತು. ಹಾಗಾಗಿ ಆ ಒಂದು ವಿಚಾರವನ್ನ ಕೈ ಬಿಟ್ಟಿದ್ರು. ಈಗ ಮೈ ಶುಗರ್ ಶಾಲೆಯನ್ನ ತಮ್ಮ ಕಚೇರಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಚೇರಿಯನ್ನು ಯಾಕೆ ಶಾಲೆಗೆ ಶಿಫ್ಟ್ ಮಾಡಬೇಕು? ಮಕ್ಕಳ ಭವಿಷ್ಯವನ್ನ ರೂಪಿಸಿ ಅಂತಂದ್ರೆ ಹಾಳು ಮಾಡ್ತಾ ಇದ್ದೀರಲ್ಲ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಲೆಯಾಗಿಯೇ ಉಳಿದುಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾರೆ, ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆ ವಿದ್ಯಾಭ್ಯಾಸವನ್ನ ತಡೆಯೋದಕ್ಕೆ ನೀವು ಹುನ್ನಾರವನ್ನ ಮಾಡ್ತಾ ಇದ್ದೀರಿ, ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ನಾವು ಎಲ್ಲಿ ಹೋಗೋಣ? ನಮ್ಮ ಮಕ್ಕಳು ಇನ್ಯಾವ ಶಾಲೆಗೆ ಹೋಗಬೇಕು, ಓದಬೇಕು ಅಂತಂದ್ರೆ ನೀವು ಯಾಕೆ ಶಾಲೆಯನ್ನ ಕಚೇರಿಯಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀರಿ? ಬೇರೆ ಯಾವುದೇ ರೀತಿಯಾದಂತಹ ಜಾಗ ಸಿಗ್ಲಿಲ್ವಾ ನಿಮಗೆ? ನೋಡಿ, ಪ್ರತಿಯೊಂದು ಶಾಲೆಯನ್ನು ಕೂಡ ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ. ಆದರೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಬಟ್ ಆದರೆ ಈ ರೀತಿಯಾಗಿ ಮೈ ಶುಗರ್ ಸಂಸ್ಥೆಯ ಅಧ್ಯಕ್ಷ ನಡೆದುಕೊಳ್ತಾ ಇರುವಂತಹ ರೀತಿಯನ್ನ ನೋಡ್ತಾ ಇದ್ದಾರೆ. ಸಾಧ್ಯ ಆದರೆ ಸಹಾಯ ಮಾಡಿ ಮಕ್ಕಳಿಗೆ. ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಒಂದು ಪುಸ್ತಕನೋ ಪೆನ್ನೋ ಕೊಟ್ಟು ಸಹಾಯ ಮಾಡಿ. ಅದನ್ನು ಬಿಟ್ಬಿಟ್ಟು ಶಾಲೆನೇ ನೀವು ಕಚೇರಿಯನ್ನಾಗಿ ಮಾಡ್ಕೊಳ್ತೀರಿ ಅಂತಂದ್ರೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ನಿಮ್ಗೇನು ಆ ಯೋಗ್ಯತೆ ಇದೆಯಾ ಶಾಲೆಯನ್ನೇ ನೀವು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ?
ಸ್ವಲ್ಪ ಆದರೂ ಯೋಚನೆ ಮಾಡಿ. ಅದೇ ನಿಮ್ಮ ಸ್ವಂತ ಯಾವುದಾದ್ರೂ ಜಾಗ ಇರುತ್ತಲ್ಲ, ಅಲ್ಲಿ ಹೋಗಿ ಕಟ್ಕೊಂಡು ಬೇಕಾದರೆ ನೀವು ಕಚೇರಿಯನ್ನು ನಿರ್ಮಾಣ ಮಾಡ್ಕೊಳ್ಳಿ. ಯಾರು ಬಂದು ಪ್ರಶ್ನೆ ಮಾಡೋಲ್ಲ. ಶಾಲೆನ ಶಾಲೆಯಾಗೇ ಉಳಿಯೋದಕ್ಕೆ ಬಿಟ್ಬಿಡಿ.